ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗಿಲ್ಲಿನ ರಿಷಾ ಗೌಡ ಅವರು ಹೊಡೆದಿದ್ದು ಎಷ್ಟು ಸರಿ, ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಪಾಸಿಟಿವ್ ಆರ್ ನೆಗೆಟಿವ್ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ರಾಶಿಕಾ ಶೆಟ್ಟಿಗೆ ಯಾರೂ ಮಸಿ ಬೆಳೆದಿಲ್ಲ ಗುರು, ಇದು ಒಂದು ಆಶ್ಚರ್ಯ. ಯಾಕೆ ಇರ್ಬೋದು ಕಮೆಂಟ್ ಮಾಡಿ. ರಾಶಿಕಾ ಶೆಟ್ಟಿ ಅವರು ಮತ್ತೆ ವೀಕೆಂಡ್ ಅಲ್ಲಿ ಬಂದು ಗೊಳೋ ಅಂತ ಹತ್ಕೊಂಡು ನನ್ನ ಎಲ್ಲ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಳಿಸ್ಬಿಡಿ ಸಾರ್ ನನ್ನ ಅಂತ ಕುತ್ಕೊಂತಾರೆ. ಅದಕ್ಕೆ ಲಾಸ್ಟ್ ವೀಕು ಅಷ್ಟು ಗ್ರಜ್ಜಿಂದ ಆಡಿ ಗಲಾಟೆಗಳು ಮಾಡ್ಕೊಂಡಿದ್ರು ಕೂಡ ಈ ವೀಕು ಪಾಪ ಯಾಕೆ ಅವ್ರ ತಂಟೆಗೆ ಹೋಗೋದು, ವೀಕೆಂಡಲ್ಲಿ ಅವ್ರು ಯಾಕೆ ಹತ್ಕೊಂಡು ಕುತ್ಕೊಳ್ಳೋದು ಅಂತ ಯಾರೂ ಮಸಿ ಬೆಳೆದಿಲ್ಲ ಅಷ್ಟೇ. ಗುರು, ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡಿ. ಸೆಂಟ್ರಲ್ಲಿ ಅರ್ಧಂಬರ್ಧ ನೋಡ್ಬಿಟ್ಟು ಕಾಮೆಂಟ್ ಮಾಡಿದ್ರೆ ನಾನು ಜವಾಬ್ದಾರಿ ಅಲ್ಲ ಗುರು. ನನ್ನ ಒಪಿನಿಯನ್ ಏನಿದೆ ಅದನ್ನು ಸ್ಟ್ರಾಂಗ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೆನ್ನೆ ಎಪಿಸೋಡ್ ಅಂತೂ ಚಿಂದಿ ಎಪಿಸೋಡ್ ಗುರು. ನನಗನ್ಸಿದ ಪ್ರಕಾರ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಕೆಲವ್ರಿಗೆ ತುಂಬ ಪಾಸಿಟಿವ್ ಇತ್ತು, ಕೆಲವ್ರಿಗೆ ತುಂಬ ನೆಗೆಟಿವ್ ಇತ್ತು. ಸ್ಟಾರ್ಟಿಂಗಲ್ಲೇ ಎಪಿಸೋಡಲ್ಲಿ ರಾಶಿಕಾ ಮತ್ತು ಈ ಕಡೆ ರಿಷಾ ಗೌಡ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೆಂಗಾದ್ರೂ ಮಾಡಿ ಗಿಲ್ಲಿ ಮತ್ತು ಕಾವ್ಯನ ಬೇರೆ ಮಾಡಬೇಕು, ಬೇರೆ ಮಾಡಿದ್ರೆ ಗಿಲ್ಲಿ ಆಟ ಏನು ನಡೆಯಲ್ಲ ಅಂತ. ಇಲ್ಲಿಂದ ಟಾರ್ಗೆಟ್ ಆಯ್ತು ಅಂತ ನನಗೆ ಅನಿಸ್ತು ಗುರು. ಅಲ್ಲಿಂದ ಬರ್ರಿ ರಿಷಾ ಗೌಡ ಅವ್ರ ಮೈಂಡಲ್ಲೇನು ಗಿಲ್ಲಿನೇ ಟಾರ್ಗೆಟು, ಗಿಲ್ಲಿನ ಸಪ್ರೇಟ್ ಮಾಡಬೇಕು ಕಾವ್ಯನಿಂದ, ಗಿಲ್ಲಿ ಕೈಯಲ್ಲಿ ಆಡೋಕ್ಕಾಗೋದಿಲ್ಲ, ಇದೇ ಮೈಂಡ್ ಸೆಟ್ಟನ್ನು ಇಟ್ಕೊಂಡಿದ್ದಾರೆ ಗುರು. ಅದು ಅವರ ಭ್ರಮೆ ಅಂತ ಅನಿಸ್ತಾ ಇದೆ ನನಗೆ. ಗಿಲ್ಲಿ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾನೆ, ಅದು ನನ್ನ ಒಪಿನಿಯನ್ನು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೂ ಒಂದು ಡೈಲಾಗ್ ಹೇಳ್ತಾರೆ. ಎಷ್ಟು ಡೈಲಾಗು ಅಣ್ತಮ್ಮ, ಇಲ್ಲಿ ಯಾರು ಹೀರೋನ ಹುಟ್ಟಾಕಲ್ಲ, ಇಲ್ಲಿ ನಮ್ಗೆ ನಾವೇ ಹೀರೋ ಅಂತ. ಅದೇ ಡೈಲಾಗನ್ನು ಕಾಪಿ ಮಾಡಿಬಿಟ್ಟು ಬೇರೆ ಥರ ಹೇಳ್ತಾರೆ. ಏನಂತ, ಈ ವಾರ ಯಾರು ಹೀರೋನ ಹುಟ್ಟಾಕಲ್ಲ, ನಮಗೆ ನಾವೇ ಬೆಳಿಬೇಕು ಅಂತ. ಸಿಂಪಲ್ ಗುರು. ರಿಷಾ ಏನೇ ಮಾಡಿದ್ರು ಕೂಡ ಸ್ಕ್ರೀನ್ ಪ್ಲೇಸ್ಗೋಸ್ಕರ, ಕಂಟೆಂಟ್ಗೋಸ್ಕರನೇ ಮಾಡ್ತಾ ಇರೋದು. ಕ್ಲಿಯರ್ ಕಟ್ ಎವಿಡೆನ್ಸ್ ಆಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಅಷ್ಟೇ ಎವಿಡೆನ್ಸ್ ಆಗಿ ಕಾಣಿಸ್ತಾ ಇದೆ. ಬೇಕಾಗೆ ಮಾಡ್ತಾ ಇರೋದು ಅಂತ ಅನಿಸ್ತಾ ಇದೆ. ಅವ್ರು ಯಾವುದು ಪ್ಲಾನ್ ಮಾಡೇ ಎಲ್ಲ ಬರ್ರಿ ಪ್ಲಾನು ಇದರಿಂದನೇ ಅವ್ರು ಮಾಡ್ತಾ ಇರೋದು, ಬೇರೆ ಇನ್ನೇನು ಇಲ್ಲ. ಬಕೆಟ್ ವಿಚಾರ ನಡೀತಾ ಗುರು. ಆ ಬಕೆಟ್ ವಿಚಾರದಲ್ಲಿ ಆಗೋದೇನು, ಗಿಲ್ಲಿ ತಗೊಂಡೋಗಿ ಬಕೆಟ್ ಕೊಡ್ತಾನೆ, ಒಂದು ಬಕೆಟ್ ನೀರು ಕೊಡು, ಬಿಸಿ ನೀರು ಅಂತ ಅಂದ್ಬಿಟ್ಟು. ಇವರು ಹೋಗಿ ಬಿಸಿ ನೀರು ಹಿಡಿತಾರೆ ಬಕೆಟಲ್ಲಿ. ಹಿಡಿದಿದ್ದಾದ್ಮೇಲೆ ಬಕೆಟ್ ವಾಪಸ್ ಕೊಡದೆ ಬಾಕ್ಲೇನಕ್ಕೆ ಹಾಕ್ಕೋಬೇಕು. ಬಾಕ್ಲು ಹಾಕೊಂಡು ನಾನು ಸ್ನಾನ ಮಾಡ್ತಾ ಇದ್ದೀನಿ, ಹಂಗೆ ಬಕೆಟ್ ತುಂಬವರೆಗೂ ಖಾಲಿ ಇರುತ್ತೆ, ಡೋರ್ ಓಪನ್ ಇರುತ್ತೆ. ಬಕೆಟ್ ತುಂಬಿದ ತಕ್ಷಣ ಹಿಂಗೆ ಡೋರ್ ಕ್ಲೋಸ್ ಆಗ್ಬಿಟ್ಟು ಸ್ನಾನಕ್ಕೆ ಸ್ಟಾರ್ಟ್ ಅಷ್ಟು ಬೇಗ ಇದಾಗ್ಬಿಡುತ್ತೆ. ಅಲ್ಲಿಗೆ ಬೇಕಂತ ತಾನೇ ಮಾಡ್ತಾ ಇರೋದು. ಗಿಲ್ಲಿ ಬೇಕಂತ ತಾನೇ ಜಗಳ ತೆಗಿಬೇಕು ಅಂತ ಇವ್ರು ಮಾಡ್ತಾ ಇರೋದು. ಫಸ್ಟ್ ಮಿಸ್ಟೇಕ್ ಇಲ್ಲಿ ರಿಷಾದ ಗುರು. ಬಕೆಟ್ ಕೊಡದೆ ಇದ್ದೀವಿ ಫಸ್ಟ್ ಮಿಸ್ಟೇಕ್, ಬ್ಲೆಂಡರ್. ಗಿಲ್ಲಿ ಕೇಳ್ತಾನೆ, ಬಕೆಟ್ ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ನೀರು ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ನಾನು ಬಟ್ಟೆ ತಂದು ಹಾಕ್ತೀನಿ ಅಂತ. ಕ್ಲಿಯರ್ ಕಟ್ ಆಗಿ ಕೇಳಿಸ್ತಾ ಇರುತ್ತೆ ಕಿವಿಗೆ. ನಾನು ಸ್ನಾನ ಮಾಡ್ತಾ ಇದ್ದೀನಿ, ಇದೇ ಡೈಲಾಗ್ ಹೊಡಿತಾ ಇರ್ತಾಳೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಹೇಳಲ್ಲ. ಗಿಲ್ಲಿ ಒತ್ತಿ ಹೇಳಿ 4-5 ಸಲ ಹೇಳಿ ಕೊನೆಗೆ ಹೇಳ್ತಾನೆ ಬಟ್ಟೆ ತಂದು ಇಲ್ಲಿ ಹಾಕ್ತೀನಿ ಅಂತ. ಅವಾಗ್ಲೂ ಕೂಡ ಏನು ಇದು ಮಾಡಲ್ಲ, 5 ಎಣಿಸ್ತೀನಿ ಅಂತ ಹೇಳ್ತಾನೆ. ಅವಾಗ್ಲೂ ಕೂಡ ಅವ್ರು ಪಾಡಿದವ್ರು ಇರ್ತಾರೆ. ಬಕೆಟ್ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ ಗುರು. ಬೇಕಾಗೆ ಕಂಟೆಂಟ್ಗೋಸ್ಕರ ಬೇಕಾಗೆ ಏನೋ ಒಂದು ಮಾಡಬೇಕು, ಇದ್ದೇ ರಿಷಾ ಮೈಂಡ್ ಸೆಟ್ಟು. ಅಲ್ಲಿ ಗಿಲ್ಲಿ ಹೋಗ್ತಾನೆ, ಗಿಲ್ಲಿ ಹೋಗಿ ಬಟ್ಟೆ ತಗೊಬಂದು ಅಲ್ಲಿ ಹಾಕ್ತಾನೆ. ಗಿಲ್ಲಿ ನೋಡಷ್ಟು ನೋಡ್ದ, ತಗೊಬಂದು ಅಲ್ಲಿ ಹಾಕ್ದ. ಗಿಲ್ಲಿ ಆ ಪರ್ಸ್ನಲ್ ಅವ್ರು ಏನೋ ಹೆಣ್ಮಕ್ಳ ಬಟ್ಟೆ ಪರ್ಸ್ನಲ್ ಎಲ್ಲ ಇರುತ್ತೆ ಗುರು, ಅವ್ರ ಪರ್ಮಿಷನ್ ಇಂದ ಮುಟ್ಟಬಾರ್ದು. ಗಿಲ್ಲಿ ಮುಟ್ಟಿದ್ದು ಇಲ್ಲಿ ಮಿಸ್ಟೇಕ್ ಆ ಬಟ್ಟೆನ. ಬಟ್ ಆದ್ರೆ ಅದಕ್ಕೆ 10ರಷ್ಟು ಬ್ಲೆಂಡರ್ ಮಾಡಿದ್ಯಾರು, ಆ ತರ ಮಾಡೋ ತರ ಮಾಡಿದ್ಯಾರು, ರಿಷಾ ಗೌಡ ಅವರು. ಈಚೆ ಬಂದಿದ ತಕ್ಷಣ ಎಷ್ಟು ನಾಟಕ ಆಡ್ತಾರೆ ಅಂತಂದ್ರೆ ಅಷ್ಟು ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಯ್ಯೋ ನನ್ನ ಬಟ್ಟೆ ಅಂತಾರೆ. ಹೆಂಗ್ ನಿಜವಾಗ್ಲೂ ಒಂದ್ ಕಡೆ ನಗಬೇಕು. ಆ ರಿಷಾನ್ ನೋಡಿದ್ರೆ ಒಳ್ಳೆ ಕಾಮಿಡಿ ಪೀಸ್ ತರ ಆಗಿದ್ದಾರೆ ಗುರು. ಈ ಮನೆಯಲ್ಲಿ ಪಕ್ಕ ಕಾಮಿಡಿ ಪೀಸೆ, ಬೇರೆ ಇನ್ನೊಂದೇ ಇಲ್ಲ. ಸುಮ್ಮನೆ ಕಿರ್ಚಾಡೋದು, ವಾಲ್ಯೂಮ್ ಜಾಸ್ತಿ ಮಾಡೋದು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಬರ್ತಾರೆ, ಕಿರ್ಚಾಡ್ತಾರೆ, ಆ ಗಿಲ್ಲಿನ ಹೊಡಿತಾರೆ. ಅದು ಸೀರಿಯಸ್ ಆಗಿ ಕೋಪದಲ್ಲೇ ಹೊಡೆಯೋದು, ಗಿಲ್ಲಿ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಕರೆಕ್ಟ್ ಆಗಿರೋನಾಗಿದ್ದಿದ್ರೆ ಅಲ್ಲೇ ಸ್ಟಾಪ್ ಮಾಡಿ ಕಳಿಸ್ಬೇಕಾಗಿತ್ತು ಆಚೆ. ಬಿಗ್ ಬಾಸ್ ಕೊನೆಯದಾಗಿ ಡಿಸ್ಕ್ಲೇಮರ್ ಬೇರೆ, ವೀಕೆಂಡ್ ನ್ಯಾಯ ಕೊಡ್ತೀವಿ ಅಂತ. ಏನ್ ನ್ಯಾಯ ಕೊಡ್ತೀರಾ ಸ್ವಾಮಿ? ಲಾಸ್ಟ್ ವೀಕ್ ಪಂಚಾಯತಿ ನಾವು ನೋಡಿಲ್ವ ನೀವು ನ್ಯಾಯ ಕೊಟ್ಟಿದ್ದು? ತಲೆ ಇಲ್ಲ ಬುಡ ಇಲ್ಲ ಎಪಿಸೋಡ್ಗೆ. ಈ ವಾರ ಬಂದ್ಬಿಟ್ಟು ಹಾಗೆ ಅದೇ ರೀತಿ ಮಾಡಿ, ತಲೆ ಇಲ್ಲ ಬುಡ ಇಲ್ಲ ಅನ್ನೋ ತರ ಮಾಡಿ. ಮತ್ತೆ ವೀಕೆಂಡ್ ಏನ್ ನ್ಯಾಯ ಸಿಗುತ್ತೆ? ಅಲ್ಲಿಗೆ ಆಯ್ತು. ಇವತ್ತು ರಿಷಾ ಅವ್ರು ಹೊಡೋರು, ನಾಳೆ ಇನ್ನೊಬ್ರು ಹೊಡಿತಾರೆ, ಅವಾಗೂ ಹಿಂಗೆ ಆಗ್ತೀರಾ ಡಿಸ್ಕ್ಲೇಮರು? ಒಬ್ಬೊಬ್ರಿಗೊಂದೊಂದು ನ್ಯಾಯ ಮಾಡಬಾರ್ದು. ಏನಿದ್ರೆ ಅದು ಮಾಡಬೇಕು.
ಬಿಗ್ ಬಾಸ್ನ ಮೂಲ ನಿಯಮ ಅದು. ಯಾರನ್ನು ಹೊಡಿಬಾರ್ದು ಅಂದ್ಮೇಲೆ ಹೊಡಿಬಾರ್ದು, ಹೊಡೆದ ಮೇಲೆ ಆಚೆ ಆಗ್ತಾ ಇರ್ಬೇಕು. ಎಲ್ಲರಿಗೂ ಒಂದೇ ರೂಲ್ ಇರಬೇಕು, ಒಬ್ಬೊಬ್ರಿಗೆ ಒಂದೊಂದು ರೂಲ್. ಯಾಕೆ ಬಿಗ್ ಬಾಸ್ ನಿಮ್ ಸ್ಟೇಟ್ಮೆಂಟ್ ನೀವೇ ಕಾಂಟ್ರಾಡಿಕ್ಟ್ ಮಾಡ್ಕೊಂತೀರಾ? ಅಲ್ಲಿಗೆ ನಿಮ್ಗೆ ಬೇಕಾಗಿರೋರು ಹೊಡೆದ್ರು ಸರಿ, ಚಾಕು ಎತ್ಕೊಂಡು ತಿವಿದ್ರು ಸರಿ ಅಲ್ವಾ? ನೀವು ಕುತ್ಕೊಂಡು ತಮಾಷೆ ನೋಡ್ತಾ ಇರಿ, ವೀಕೆಂಡ್ 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 ಅಂತ ಅಂದ್ಬಿಟ್ಟು. ಇದ್ಯಾವ ನ್ಯಾಯ ಬಿಗ್ ಬಾಸ್? ಬರ್ತಾರೆ ಇಲ್ಲಿ ರಿಷಾ ಗೌಡ ಅವರು ಬಂದು ಗಿಲ್ಲಿ ಬಟ್ಟೆ ಎಲ್ಲ ಚಲ್ಲ ಬಿಲ್ಲಿ ಮಾಡಿ ಕೂಗಾಡಿ ಕಿರ್ಚಾಡಿ ಸಿಂಪತಿ ತರ ಡ್ರಾಮಾ ಕ್ರಿಯೇಟ್ ಮಾಡಕ್ ನೋಡ್ತಾರೆ. ಕೊನೆಯದಾಗಿ ಅವ್ರ ಕೈಲಿ ಏನೂ ಆಗ್ಲಿಲ್ಲ ಅಂತ ಮಾತುಗಳು ಸ್ಟಾರ್ಟ್ ಮಾಡ್ತಾರೆ ಗುರು. ಎಂತ ವರಸ್ಟ್ ಮಾತುಗಳು ಅಂತಂದ್ರೆ, ಒಂದ್ ಕಡೆಯಿಂದ ಆ ಮಾತುಗಳು ಕೇಳ್ತಾ ಹೋದ್ರೆ ಎಂತವನ್ಗೂ ಬೇಜಾರಾಗುತ್ತೆ ಅಂತ ಮಾತುಗಳು ಮಾತಾಡ್ತಾ ಹೋಗ್ತಾರೆ. ನೀನು ಗುಜರಿ ಬರೀ ಹಾಕೊಂಡು ಸಿಂಪತಿ ಡ್ರಾಮಾ ಮಾಡ್ತಾ ಇದೀಯಾ, ಕಾವ್ಯನ ಹೆಸರು ಹೇಳ್ಕೊಂಡು ನೀನು ಇಲ್ಲಿವರೆಗೂ ಬಂದಿದೀಯಾ? ಎಷ್ಟು ಒಂದೊಂದಲ್ಲ ಗುರು, ತುಂಬಾ ಪರ್ಸನಲಿ ಅಟ್ಯಾಕ್ ಮಾಡ್ತಾರೆ ಗುರು ಗಿಲ್ಲಿಗೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು. ರಿಷಾ ಗೌಡ ಅವರ ವ್ಯಕ್ತಿತ್ವ ನಿಜವಾಗ್ಲು ನನಗಂತೂ ಒಂದ್ ಕಡೆಯಿಂದ ಅನಿಸ್ತಾ ಇದೆ ಗುರು. ರಿಷಾ ಇದು ಒರಿಜಿನಲ್ ರಿಷಾ ಅಲ್ಲ ಗುರು, ಫುಲ್ ಫೇಕ್ ರಿಷಾ ಇದು. ಫೇಕೋ ಬಿಹಾ ರಿಷಾ ಅವರು ತುಂಬಾ ಫೇಕು, ಇದು ಒರಿಜಿನಲ್ ಅಲ್ಲ. ಅವರು ತುಂಬಾ ಕಂಟೆಂಟ್ಗೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಬಂದು ಈ ಕಡೆ ಗಿಲ್ಲಿ ಕೂಡ ಮಾಡ್ತಾನೆ ಗುರು. ಗಿಲ್ಲಿ ತುಂಬಾ ಓವರ್ ಪ್ರೊವೋಕ್ ಮಾಡ್ತಾ ಇದ್ದಾನೆ ಗುರು. ಯಾರೇ ಆದ್ರೂ ಕೂಡ ನಾವು ರಿಯಾಕ್ಷನ್ ಎಷ್ಟು ಕೊಡ್ತೀವೋ ಆಪೋಸಿಟ್ ಅಷ್ಟೇ ರಿಯಾಕ್ಟ್ ಇರುತ್ತೆ. ಗಿಲ್ಲಿ ಎಷ್ಟು ಪ್ರೊವೋಕ್ ಮಾಡ್ತಾರೋ ಆ ಕಡೆಯಿಂದ ಅವ್ರದ್ದು ಅಷ್ಟೇ ಪ್ರೊವೋಕ್ ಇರುತ್ತೆ. ಈ ಕಡೆ ಗಿಲ್ಲಿ ಏನಕ್ಕೆ ಅಷ್ಟೊಂದು ಪ್ರೊವೋಕ್ ಮಾಡಬೇಕು, ಏನಕ್ಕೆ ಅವ್ರಿಗೆ ಅಷ್ಟೊಂದು ಸ್ಕ್ರೀನ್ ಪ್ಲೇಸ್ ಬರೋ ತರ ಮಾಡಬೇಕು? ಗಿಲ್ಲಿ ಸೈಲೆಂಟ್ ಆಗ್ಬಿಟ್ಟಿದ್ರೆ ಡಮ್ಮಿ ಆಗೋಗ್ತಾ ಇದ್ಲಲ್ಲ ರಿಷಾ. ಸುಮ್ಮನೆ ಈ ಕಡೆಯಿಂದ ಆ ಸಾಂಗ್ ಬೇರೆ ಹೋಕಾವು ಅಂತ ಅವ್ರಿಗೆ ಇನ್ನೂ ಬೇಕಾಗಿ ಉರಿಯಬೇಕು, ತುಪ್ಪ ಸುರಿದಂಗೆ ಬೇಕಾಗೆ ರೈಸ್ ಆಗ್ತಾ ಇದ್ದಾಳೆ. ಮಾಡ್ತಾ ಇರೋದೇ ಕಂಟೆಂಟ್ಗೋಸ್ಕರ. ಇಲ್ಲಿ ಬಂದು ಯಾರು ರಕ್ಷಿತಾ ಬಂದು ಸೆಂಟ್ರಲ್ ಬಂದು ತಡಿತಾಳೆ ಗುರು. ಎಷ್ಟು ಪುಷ್ ಮಾಡ್ತಾ ಇರ್ತಾಳೆ ಗಿಲ್ಲಿನ, ಬಂದು ಸೆಂಟ್ರಲ್ ತಡಿತಾಳೆ. ಟೂ ಗುಡ್ ಅಂತ ಅನಿಸ್ತು. ಧನುಷ್ ಕೂಡ ಬರ್ತಾರೆ ಗುರು. ಧನುಷ್ ಕೂಡ ಸೆಂಟ್ರಲ್ ಬಂದು ರಿಷಾ ಬೇಡ ರಿಷಾ ಅಂತ ಅಂದ್ಬಿಟ್ಟು ಧನುಷ್ ಕೂಡ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೂಪರ್ ಅಂತ ಅನಿಸ್ತು. ನಿಜವಾಗ್ಲೂ ರಿಷಾ ಗೌಡ ಅವ್ರದ್ದು ವ್ಯಕ್ತಿತ್ವ ನಿಜವಾಗ್ಲೂ ತುಂಬಾ ನೆನ್ನೆ ಇರೋ ತರ ಅವ್ರದ್ದು ಒರಿಜಿನಲ್ ವ್ಯಕ್ತಿತ್ವ ಅಲ್ಲ ಗುರು. ಅದೇ ತರ ಇದ್ರೆ ವರಸ್ಟ್ಗೆ ವರಸ್ಟ್. ನಾನು ಒಪ್ಕೊಂತೀನಿ, ಬಾತ್ರೂಮಲ್ಲಿ ತಗೊಂಡೋಗಿ ಹಾಕಿರೋದು ಗಿಲ್ಲಿದು ಮಿಸ್ಟೇಕೆ. ಬಟ್ಟೆ ಹೆಣ್ಣು ಮಕ್ಳು ಬಟ್ಟೆನೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಗಿಲ್ಲಿ ಮಣ್ ತಿಂತಾನೆ ಅಂತ ಅಂದ್ಬಿಟ್ಟು ನೀವು ಮಣ್ ತಿಂತೀರಾ? ನಿಮ್ ವ್ಯಕ್ತಿತ್ವ ಏನಾಯ್ತು? ನೀವು ಅಲ್ಲಿ ಮಾಡ್ತಾ ಇರೋದೇ ಕಂಟೆಂಟ್ಗೋಸ್ಕರ, ನೀವು ಇರೋದೇ ಫೇಕು. ಮತ್ತೆ ಇನ್ಯಾವ್ದಿದ್ರೆ ಏನ್ ಹೇಳಿ? ಸಿಕ್ಕಾಪಟ್ಟೆ ಬೇಜಾರಾಯ್ತಪ್ಪ ನನ್ಗೆ ಇಲ್ಲೊಂದು ವಿಚಾರದಲ್ಲಿ, ಈ ಒಂದು ವಿಚಾರದಲ್ಲಿ ಅಶ್ವಿನಿ ಮೇಡಮ್ನ ನಾನು ಎಕ್ಸಲೆಂಟ್ ಅಂತೀನಿ. ಯಾಕೆ ಅಂತಂದ್ರೆ ಎಲ್ಲಿ ಸೆಂಟ್ರಲ್ ಹೋಗ್ಬಿಟ್ಟು ರಿಷಾಪುರ ಮಾತಾಡ್ತಾರೋ ಇನ್ನೂ ನೆಗೆಟಿವ್ ಆಗ್ತಾರೋ ಅಂತ ನಾನು ಅಂದ್ಕೊಂಡಿದ್ದೆ. ದೇವ್ರದೇ ಅಶ್ವಿನಿ ಮೇಡಮ್ ಥ್ಯಾಂಕ್ ಗಾಡ್ ಅಂತ ಹೇಳ್ಬೇಕು. ನಿಜವಾಗ್ಲು ಸೆಂಟ್ರಲ್ ಹೋಗ್ಲಿಲ್ಲ, ಎಲ್ಲಾದ್ರೂ ಆಳ್ಬಿದ್ದು ಹೋಗು ಅಂತ ಬಿಟ್ಬಿಟ್ರು. ಯಾಕಂದ್ರೆ ಅಶ್ವಿನಿ ಮೇಡಮ್ ಗೊತ್ತು, ಕ್ಲಿಯರ್ ಕಟ್ ಆಗಿ ಗೊತ್ತಿತ್ತು ಇದೇನೋ ನಡೀತಾ ಇದೆ, ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ತಗೊಂಡಿಲ್ಲ. ಇಲ್ಲ ಅಂತಂದ್ರೆ ಅಶ್ವಿನಿ ಮೇಡಮ್ ಯಾವಾಗ್ಲೂ ನಾರ್ಮಲ್ ತರ ಇದ್ದಿದೆ, ಹೋಗಿ ಸೆಂಟ್ರಲ್ ಸ್ಟ್ಯಾಂಡ್ ತಗೊಂಡು ರೈಸ್ ಆಗ್ಬಿಡೋರು. ನಿಜವಾಗ್ಲು ಸಿಕ್ಕಾಬಟ್ಟೆ ವರಸ್ಟ್ ಅಂದ್ರೆ ವರಸ್ಟ್ ಗುರು. ನಿಜವಾಗ್ಲು ಬಿಹೇವಿಯರ್ ಮಾತ್ರ ರಿಷಾ ಗೌಡ ಅವತ್ತು ಸಖತ್ ಬೇಜಾರಾಯ್ತು. ಎಲ್ಲಿ ಒಂದ್ ಕಡೆ ಸೂರಜ್ ಬಂದು ಹೇಳ್ತಾ ಇದ್ದಾರೆ, ಯಾರು ಹೇಳಿದ್ರು ನಾನು ಕೇಳಲ್ಲ, ನಾನು ಇರೋದೇ ಹಿಂಗೆ, ನನ್ನ ಮಾತೇ ಶಾಸನ ಅನ್ನೋ ತರ ಆಡಿದ್ರೆ ಹೆಂಗಿರುತ್ತೆ ಹೇಳಿ? ಅದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಗುರು. ಮಸಿ ಬಳಿಬೇಕು, ಮಸಿ ಬಳಿದು ಇಬ್ಬರಿಗೆ ರೀಸನ್ ಹೇಳ್ಬೇಕು ಮನೆಯಲ್ಲಿ ಇರೋದಕ್ಕೆ ಯಾಕೆ ಅರ್ಹತೆ ಇಲ್ಲ ಅಂತ. ಈ ಟಾಸ್ಕ್ ಅಲ್ಲಂತೂ ಒಬ್ಬೊಬ್ಬರು ಮುಖವಾಡಗಳು ಕೂಡ ಈಚೆ ಬರುತ್ತೆ ಗುರು. ಕ್ಲಿಯರ್ ಕಟ್ ಆಗಿ ಎಲ್ಲರ ಮುಖವಾಡಗಳು ಓಪನ್ ಅಪ್ ಆಗೋಯ್ತು ಅಂತ ನನ್ನ ಒಪಿನಿಯನ್. ಎಲ್ಲರೂ ಕ್ಲಿಯರ್ ಕಟ್ ಆಗಿ ಒಂದ್ ಕಡೆಯಿಂದ ಅವ್ರವ್ರ ಫೇಸ್ ಏನಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ಅಂತ ಅನಿಸ್ತಾ ಇದೆ. ಫಸ್ಟ್ ಬಂದು ರಕ್ಷಿತಾ ಬರ್ತಾರೆ. ರಕ್ಷಿತಾ ಬಂದು ಫಸ್ಟ್ ಯಾರನ್ನ ಸುಧೀರನ್ನ ಇದ್ ಮಾಡ್ಕೊಂತಾರೆ, ನೀವು ಸ್ವಾರ್ಥಿ, ಊಟ ಎಲ್ಲ ಒಬ್ರೆ ತಿಂತೀರಾ, ಮತ್ತೆ ಟಾಸ್ಕ್ ಸ್ಟಾರ್ಟ್ ಆದಾಗ ಊಟ ಇರೋದಿಲ್ಲ ಅಂತ ಹೇಳ್ತಾರೆ. ಸುಧೀರಣ್ಣ ನಾನು ಊಟನೇ ಕಡಿಮೆ ತಿನ್ನೋದು ಅಂತ ಹೇಳ್ತಾರೆ. ಸುಧೀರಣ್ಣ ಪಕ್ಕ ಡಬಲ್ ಗೇಮರ್ ಗುರು. ಅಸುರ ಟಾಸ್ಕ್ ಇದ್ದಾಗ ಅಯ್ಯೋ ಊಟ ಅಂತ ಎಷ್ಟಿದ್ ಮಾಡಿದ್ರು. ಜೈಲಲ್ಲಿ ಅವರು ರಾಶಿಕಾ ಮತ್ತೆ ಮಂಜಕ್ಕ ತಿಂದ್ಬಿಟ್ರು ಕೇಕು, ಊಟ ಇಲ್ಲ ಅಂತ ಹೋಗ್ಬಿಟ್ಟು ಊಟಕ್ಕೋಸ್ಕರ ಎಷ್ಟಲ್ಲಿದ್ರು. ಮತ್ತೆ ಈಗ ನಾನು ಊಟನೇ ತಿನ್ನಲ್ಲ, ಇಡೀ ಕಡಿಮೆ ಮನೆಗೆಲ್ಲ ಊಟ ಕಡಿಮೆ ಅಂತ ಅವ್ರಿಗೆ ಮೇಲೆ ಹೋಗ್ತಾ ಇದ್ದಾರೆ. ಸುಧೀರಣ್ಣ ನಿಜವಾಗ್ಲು ತುಂಬಾ ಕಷ್ಟ ಇದೆ ಗುರು. ಈ ತರ ಇದ್ರೆ ಸರ್ವೈವಲ್ ಆಗಲ್ಲ. ಅದೆಲ್ಲ ಆದ್ಮೇಲೆ ಅಶ್ವಿನಿ ಗೌಡ ಅವರನ್ನ ಮುಖಕ್ಕೆ ಬಸಿ ಬಳಿತಾರೆ. ಅವ್ರ ಮುಖಕ್ಕೆ ಮಸಿ ಬಳಿದ್ಬಿಟ್ಟು ಏನ್ ಹೇಳ್ತಾರೆ, ನೀವು ಯೂಸ್ ಮಾಡೋ ವರ್ಡ್ಸು ಕರೆಕ್ಟ್ ಆಗಿಲ್ಲ, ಎಕ್ಸಲೆಂಟ್ ಆಗಿ ಹೇಳ್ತಾರೆ ಇಲ್ಲಿ. ನಿಜಾನೇ, ಯೂಸ್ ಮಾಡೋ ವರ್ಡ್ಸು ಅಶ್ವಿನಿ ಮೇಡಮ್ಮು ಸಕ್ಕದಾಗಿ ಇಲ್ಲ ಅನ್ನೋದು ನನ್ನ ಒಪಿನಿಯನ್. ಏನ್ ಯೂಸ್ ಮಾಡ್ತಾರೆ, ಯಾವ ಟೈಮಲ್ಲಿ ಹೆಂಗ್ ಮಾತಾಡ್ತಾರೆ, ಹೋಗೆ ಬಾರೆ ಅಂತ ಏನ್ ಮುಚ್ಕೊಂಡಿರು ಏನಂದ್ರೆ ಅದು ವರ್ಡ್ಸ್ನ ಯೂಸ್ ಮಾಡ್ತಾರೆ. ಬಟ್ ಅಶ್ವಿನಿ ಗೌಡನು ಈ ಕಡೆಯಿಂದ ಡಿಫೆಂಡ್ ಮಾಡ್ಕೊತಾರೆ. ಇಬ್ಬರದು ಅಶ್ವಿನಿ ಗೌಡ ಮತ್ತೆ ಈ ಕಡೆ ರಕ್ಷಿತಾ ಅವ್ರದ್ದು ವ್ಯಾಲಿಡ್ ಆಗಿತ್ತು.
ಬಟ್ ಈ ಒಂದು ವಾದ ವಿವಾದದಲ್ಲಿ ರಕ್ಷಿತಾನೇ ಗುಡ್ ಅಂತ ನನಗೆ ಅನಿಸ್ತು ಗುರು. ಅದಾದ್ಮೇಲೆ ನೆಕ್ಸ್ಟು ಅಶ್ವಿನಿ ಗೌಡ ಬರ್ತಾರೆ. ಅಶ್ವಿನಿ ಗೌಡ ಬಂದು ಗಿಲ್ಲಿ ಹೆಸರನ್ನ ತಗೊಂತಾರೆ. ಗಿಲ್ಲಿ ಹೆಸರನ್ನ ತಗೊಂಡು ಏನು ಹೇಳೋದು, ನೀವು ಟಾರ್ಗೆಟ್ ಮಾಡ್ತೀರಾ, ಕುಗ್ಗಿಸ್ತೀರಾ ಅಂತನ್ಬಿಟ್ಟು ಹೇಳ್ತಾರೆ. ನಾನು ಒಂಥರ ಇದ್ರೆ ನನ್ನನ್ನೇ ಬೇರೆ ತರ ಪೋಟ್ರೆ ಮಾಡ್ತೀರಾ, ಇದಕ್ಕೆಲ್ಲ ಕಾರಣ ಗ್ರೂಪ್ಗೆ ಮಾಡ್ತಾ ಇದ್ದೀರಾ ಅಂತ ಗಿಲ್ಲಿ ಮೇಲೆ ಹಾಕ್ತಾರೆ. ಗುರು, ಗಿಲ್ಲಿ ಟಾರ್ಗೆಟ್ ಮಾಡಲ್ಲ, ಕುಗ್ಸೋ ತರ ಒಂದು 2-3 ಸಲ ಮಾತಾಡಿರ್ತಾರೆ ಗುರು. ನಾನು ಒಪ್ಕೊಂತೀನಿ, ಫ್ರಾಂಕ್ ಆಗಿ ಏನಿದ್ರೆ ಅದ ಹೇಳ್ತೀನಿ, ಯಾಕಂದ್ರೆ ಉರ್ಸೋ ಬರದಲ್ಲಿ ಮಾತಾಡಿರ್ತಾರೆ. ಅದು ಬಿಟ್ಟು ಗುಂಪು ಗೇಮು ಅಂತ ಇವ್ರು ಹೇಳಬಾರ್ದು ಗುರು. ಅಶ್ವಿನಿ ಮೇಡಮ್ ಬಿಗ್ ಬಾಸ್ ಹೌಸ್ ಅಲ್ಲಿ 2 ಗುಂಪಿದೆ ಗುರು. ಈ ಕಡೆ ಒಂದು ಗಿಲ್ಲಿ ಗುಂಪು, ಒಂದು ಅಶ್ವಿನಿ ಗುಂಪು. ಯಾರು ಏನು ಹೇಳಿದ್ರು ಸತ್ಯ ಇದು. ಇವ್ರಿಗೆ ಬೇಕಾಗಿರೋರು ಇವ್ರ ಸಪೋರ್ಟರ್ಸ್ ಇದ್ದಾರೆ, ಅವ್ರಿಗೆ ಬೇಕಾಗಿರೋರು ಅವ್ರ ಸಪೋರ್ಟರ್ಸ್ ಇದ್ದಾರೆ. ಇವ್ರ ಗುಂಪು ಅವ್ರಿಗೆ ಮಾಡ್ತಾರೆ, ಅವ್ರ ಗುಂಪು ಇವ್ರಿಗೆ ಮಾಡ್ತಾರೆ, ಅಷ್ಟೇ ಆಗೋದು ಡಿಫ್ರೆನ್ಸು. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಇಲ್ಲಿ ಬೇರೆ ತರ ಪೋಟ್ರೆ ಮಾಡ್ತಾರೆ ಅಂತಂದ್ರೆ ಗುರು, ಇಲ್ಲಿ ಯಾರನ್ನು ಬೇರೆ ತರ ಪೋಟ್ರೆ ಮಾಡ್ತಾ ಇಲ್ಲ, ಅವರನ್ನು ಅವರೇ ಪೋಟ್ರೆ ಮಾಡ್ಕೊಂತ ಇದ್ದಾರೆ ಅಷ್ಟೇ. ಗಿಲ್ಲಿ ಇದಕ್ಕೆ ಸಖತ್ ಸ್ಟ್ರಾಂಗ್ ಆಗಿ ಕೌಂಟರ್ನ ಕೊಡ್ತಾನೆ. ನೀವು ಹೆಣ್ಮಕ್ಳಿಗೆ ಅನ್ಯಾಯ ಆಯಿತು ಅಂತ ಅಂದ್ಬಿಟ್ಟು ಒಂದು ಸಲ ಒಂಥರ ಮಾತಾಡ್ತೀರಾ, ಇನ್ನೊಂದ್ಸಲ ಇನ್ನೊಂಥರ ಮಾತಾಡ್ತೀರಾ, ಹೇಗೆ? ನೀವು ಯಾಕೆ ಸ್ಟ್ಯಾಂಡ್ ತಗೊಳ್ಳಲ್ಲ? ನೀವು ಯಾಕೆ ಈ ಥರ ಇದು ಮಾಡ್ತಾ ಇದ್ದೀರಾ? ಅಲ್ಲಿಗೆ ಅವ್ರ ಜೊತೆ ಇರೋರ್ಗೆ ಆದ್ರೆ ಮಾತ್ರ ಇದು, ಇಲ್ಲ ಅಂತಂದ್ರೆ ಇಲ್ಲ. ಇದು ಯಾವ ನ್ಯಾಯ ಗುರು? ಇಲ್ಲಿ ನನಗೆ ಸಖತ್ತಾಗಿ ಅನ್ಸಿದ್ದು ಏನಂದ್ರೆ ಗಿಲ್ಲಿ ಸಖತ್ತಾಗಿ ಕೌಂಟ್ರ್ ಕೊಟ್ಟ ಅಂತ ಅನಿಸ್ತು ಗುರು ಅಶ್ವಿನಿ ಮೇಡಮ್ಗೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ರಕ್ಷಿತನ ಕರೀತಾರೆ. ಇಲ್ಲಿ ಸ್ವಲ್ಪ ಮಾತು ತುಂಬಾ ಜಾಸ್ತಿ ಮುಂದೆ ಹೋಗುತ್ತೆ ಗುರು. ಇಲ್ಲಿ ಏನೇನಾಯ್ತು ಅಂತಂದ್ರೆ, ನೀನು ಡ್ರಾಮಾ ಕಂಪನಿ ಅಪ್ಪ ಅಲ್ಲ, ತಾತ ಅಲ್ಲ, ಮುತ್ತಾತ ಅಂತ ಒಂದು ಮಾತು ಹೇಳ್ತಾರೆ. ಅದಾದ್ಮೇಲೆ ನಿನ್ನ ವಯಸ್ಸು 25 ವರ್ಷ, 25 ವರ್ಷಕ್ಕೆ ನೀನು ಕೈ ಹಿಡ್ಕೊಂಡು ಒಂದು ರೂಮಲ್ಲಿ ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಆಚೆ ಕಡೆ ನೋಡೋರ್ಗೆ ಹೆಂಗಿರುತ್ತೆ, ನಿನ್ನಷ್ಟೇ ವಯಸ್ಸವರು ಇರ್ತಾರೆ, ನೋಡಿ ಏನು ಕಲಿಬೇಕು. ಈ ಥರ ಮಾತುಗಳೆಲ್ಲ ಬೇಕಾಗಿರ್ಲಿಲ್ಲ ಅಂತ ಅನಿಸ್ತು ಗುರು. ಅಶ್ವಿನಿ ಮೇಡಮ್ ಇಂದ ಈ ಥರ ಮಾತುಗಳು ಬೇಕಾಗಿರ್ಲಿಲ್ಲ. ನನಗೆ ಒಂದೇ ಗುರು ಅನಿಸಿದ್ದು ಏನು ಅಂತಂದ್ರೆ, ಕಲಾವಿದರಿಗೆ ನಿಜವಾಗ್ಲೂ ಅವಮಾನ ಮಾಡಿದ್ದು ಅಶ್ವಿನಿ ಮೇಡಮ್ ಅಂತ ಅನಿಸ್ತು. ಈಗ ಡ್ರಾಮಾ ಕಂಪನಿಗೆ ಅವಮಾನ ಮಾಡಿದ್ಯಾರು? ಅಶ್ವಿನಿ ಮೇಡಮ್. ಈಗ ಅವ್ರು ಕಲಾವಿದರಿಗೆ ಅವಮಾನ ಮಾಡಿದ್ರು ರಕ್ಷಿತಾ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವ್ರ ತಾತ ಮುತ್ತಾತ ಇನ್ನೊಂದು ಅಂತಂದ್ರೆ ಅಲ್ಲಿಗೆ ಡ್ರಾಮಾ ಕಂಪ್ನಿಯವ್ರಿಗೆ ಅವಮಾನ ಮಾಡ್ದಂಗೆ ತಾನೆ. ಡ್ರಾಮಾ ಕಂಪ್ನಿಯವ್ರು ಏನು ಆರ್ಟಿಸ್ಟ್ಗಳಲ್ವಾ? ಡ್ರಾಮಾ ಕಂಪ್ನಿಗಳಿಂದ ಬಂದು ಹೀರೋಗಳಾದವ್ರು ಇಲ್ವಾ? ಹೀರೋಯಿನ್ಗಳಾದವ್ರು ಇಲ್ವಾ? ಎಷ್ಟು ಜನ ಇಲ್ಲ ಗುರು? ಅಲ್ಲಿಗೆ ಇವ್ರು ಅವ್ರಿಗೆ ಅವಮಾನ ಮಾಡ್ದಂಗೆ ತಾನೆ, ಕಲಾವಿದ್ರಿಗೆ ಅವಮಾನ ಮಾಡ್ದಂಗೆ ತಾನೆ. ಎಲ್ಲಿಗೂ ರಕ್ಷಿತಾ ಹೋಗ್ಬಿಟ್ಟು ಕೈ ಹಿಡ್ಕೊಂಡು ಆ ತರ ಓಡಾಡ್ತಾ ಇದ್ದಾರೆ. ಇವ್ರ ಬ್ಯಾಚ್ ಅಲ್ಲಿ ಇದ್ದ ಸೂರಜ್ ಮತ್ತೆ ರಾಶಿಕಾ ಇವ್ರು ಓಡಾಡ್ತಾ ಇದ್ರು, ಅದನ್ನ ಸಪೋರ್ಟ್ ಮಾಡಿದ್ ಇವ್ರು, ಮಗ ಸೊಸೆ ಅಂತ ಅಂದ್ಬಿಟ್ಟು. ಈಗ ಹೋಗ್ಬಿಟ್ಟು ರಕ್ಷಿತನ ಮೇಲೆ ಮಾತಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಇದು ಎಷ್ಟು ಕರೆಕ್ಟ್ ಆಗಿದೆ? ನಿಜವಾಗ್ಲೂ ಬ್ಲೆಂಡರ್ ಅಂತ ಹೇಳ್ಬೇಕು ಅಶ್ವಿನಿ ಮೇಡಮ್ನೇ ಈ ಒಂದು ಮಾತಲ್ಲಿ ಮಾತಾಡಿದ್ದು. ಕಾಲಲ್ಲಿ ಚಪ್ಪಲಿ ತೋರ್ಸೋದ್ರ ಬಗ್ಗೆ ಮಾತಾಡ್ತಾರೆ ಗುರು. ಆ ಚಪ್ಪಲಿ ತೋರ್ಸೋದು ನಿಜವಾಗ್ಲೂ ನನಗೆ ಬೇಜಾರಾಯ್ತು ಗುರು. ಲಿಟ್ರಲಿ ಅಶ್ವಿನಿ ಮೇಡಮ್ ಬಗ್ಗೆ ತುಂಬಾ ಬೇಜಾರಾಯ್ತು. ಮ್ಯಾನಿಪ್ಯುಲೇಟರ್ ದಿ ಅಶ್ವಿನಿ ಗೌಡ ಅಂತ ಅನಿಸ್ತು. ಸುದೀಪ್ ಅಣ್ಣ ಬಂದಾಗ ಎಷ್ಟು ಬೇಜಾರಿಂದ ಎಷ್ಟು ನೋವಿಂದ ಹೇಳಿದ್ರು. ನಾನೇನು ಅನ್ಕೊಂಡೆ ಅಂದ್ರೆ ವಿಚಾರ ಗೊತ್ತಿಲ್ಲದೆ ಮಾತಾಡ್ಬಾರ್ದು ಅಂತ ಅವತ್ತು ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಆದ್ರೆ ಅವತ್ತು ಅವರು ಸುದೀಪ್ ಅಣ್ಣ ಮುಂದೆ ವೀಕೆಂಡ್ ಅಲ್ಲಿ ಹೇಳಿದ್ದು ಹೆಂಗಿತ್ತು ಅಂತಂದ್ರೆ, ಕೈಯಲ್ಲಿ ಹಿಡ್ಕೊಂಡು ಚಪ್ಪಲಿ ತೋರಿಸಿದ್ರು ಅನ್ನೋ ರೇಂಜ್ಗೆ ಹೇಳಿದ್ರು. ಬಟ್ ಆದ್ರೆ ಇಲ್ಲೆಲ್ಲ ಏನೂ ಇಲ್ಲ, ಎಲ್ಲ ಟುಸ್ಪಾಟ್ ಹಾಕಿನ. ನಾನು ಅವತ್ತೇ ಅನ್ಕೊಂಡೆ ಆ ರೇಂಜ್ ತೋರಿಸಿದ್ರೆ ಅವ್ರು ಬಿಡೋರು, ಅಲ್ಲೇ ಸಿಗ್ದಾಕ್ ಬಿಡೋರು ಅಂತ ಅನ್ಕೊಂಡೆ. ಬಟ್ ಇವತ್ತು ಎಲ್ಲರೂ ನೀಟಾಗಿ ಒಂದ್ ಕಡೆಯಿಂದ ಹೇಳ್ತಾ ಇದ್ದಾರೆ. ಅಲ್ಲಿ ಏನು, ಅವ್ರು ನಿಮ್ಮ ಓಟ್ ಏನಾದ್ರು ನನಗೆ ಬಂದ್ರೆ ನಾನು ಕಾಲಲ್ಲಿ ಬ್ರೇಕ್ ಮಾಡ್ತೀನಿ, ನನಗೆ ಬೇಡ, ನಿಮ್ಮ ಓಟೇ ಬೇಡ ಅನ್ನೋ ರೀತಿ ರಕ್ಷಿತಾ ಹೇಳಿರೋದು. ಅದನ್ನ ಹಿಡ್ಕೊಂಡು ಇವ್ರು ಇಷ್ಟುದ್ದ ಮಾಡ್ತಾರಲ್ಲ ಗುರು, ಇದು ಸರಿನಾ? ಕಲಾವಿದ್ರಿಗೆ ಅವಮಾನ ಮಾತಕ್ಕೆ ಮೊದ್ಲು ಹೇಳ್ತಾರೆ, ಇವ್ರು ಮಾತ್ರ ಡ್ರಾಮಾ ಕಂಪ್ನಿ ಅವ್ರ ತಾತ ಮುತ್ತಾತ ಮುತ್ತಜ್ಜ ಅವಮಾನ ಮಾಡ್ಬೋದಾ ಹೇಳಿ? ನಿಜವಾಗ್ಲು ಈ ಒಂದು ಇದರಲ್ಲಿ ಅಶ್ವಿನಿ ಮೇಡಮ್ ತುಂಬಾ ಒಂಥರ ಬೇಜಾರು ಗುರು, ವರಸ್ಟ್ ತರ ಇತ್ತು ನಿಜವಾಗ್ಲು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅಭಿ ಬರ್ತಾರೆ. ಅಭಿ ಬಂದು ರಿಷಾನ ಮುಖಕ್ಕೆ ಮಸಿ ಬಡಿದ್ಬಿಟ್ಟು ಮನೆ ನೆಮ್ಮದಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಗುರು. ಇಲ್ಲಿ ರಿಷಾ ಎಲ್ಲರಿಗೂ ಒಂದು ಈಸಿ ಟಾರ್ಗೆಟ್ ಆಗೋದ್ರು, ಕ್ಲಿಯರ್ ಕಟ್ಟು ಈಸಿ ಟಾರ್ಗೆಟ್. ಬಂದು ಗಂಟೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ದಂಗೆ ರಿಷಾ 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 ಅಂತ ಗಂಟೆ ಬಾರಿಸಿದ್ರು. ಈ ತರ ಆಗಿದ್ದಕ್ಕೆ ಅವ್ರಿಗೆ ಚೆನ್ನಾಗಿ ಫುಟೇಜ್ ಬಂತು. ಇದು ಒಂದ್ಸಲ ಓಕೆ ಗುರು, ಹೌಸ್ ಮೇಟ್ಸ್ ತಿಳ್ಕೊಬೇಕು. ಇದು ಮತ್ತೆ ರಿಪೀಟ್ ಆಯ್ತು, ಇನ್ನೊಂದ್ಸಲ 2 ಸಲ ರಿಪೀಟ್ ಆಯ್ತು ಅಂತಂದ್ರೆ ಮತ್ತೆ ಸಿಂಪತಿ ಸ್ಟಾರ್ಟ್ ಆಗ್ಬಿಡುತ್ತೆ. ಏನ್ ಪಾಪ ಹುಡುಗಿ ಮೇಲೆ ಎಲ್ಲ ಹೋಗಿ ಈ ತರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪನಾದ್ರು ಗೇಮ್ ಬಗ್ಗೆ ಥಿಂಕ್ ಮಾಡಿ ಒಳಗಡೆ ಆಟ ಆಡ್ಬೇಕು ಕಂಟೆಸ್ಟೆಂಟ್ಸ್. ಇದೇ ತರ ಆಟ ಆಡಿದ್ರೆ, ಬ್ಲೈಂಡ್ ಆಗಿ ಹೋಗಿ ಆಟ ಆಡಿದ್ರೆ, ಒಂದು ಕುರಿ ಹಳ್ಳಕ್ ಬಿದ್ರೆ ಎಲ್ಲಾ ಕುರಿನೂ ಹಳ್ಳಕ್ ಬಿತ್ತಂತೆ, ಹಂಗಾಗೋಗುತ್ತೆ ಕತೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೂರಜ್ ಹೆಸರು ತಗೊಂತಾರೆ. ಸೂರಜ್ ಹೆಸರು ತಗೊಂಡು ಹೇಳೋದೇನು,
ಮೊನ್ನೆ ನನ್ನ ಗೇಮ್ಗೆ ಅಡ್ಡಿ ಆದರೂ ನನ್ನ ಸೋಲ್ಸೋದಕ್ಕೆ ಇದು ಮಾಡಿದ್ರು ಅಂತ ಅಂದ್ಬಿಟ್ಟು ಸೂರಜ್ ಬಗ್ಗೆ ಹೇಳ್ತಾರೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ರಿಷಾ ಬರ್ತಾರೆ ಗುರು. ರಿಷಾ ಗೌಡ ಬಂದು ಫಸ್ಟು ಗಿಲ್ಲಿನ ತಗೊತಾರೆ. ಗಿಲ್ಲಿಗೋಸ್ಕರ ತಗೊಂಬಂದು ಅವ್ರಿಗೋಸ್ಕರ ಯೂಸ್ ಮಾಡ್ಕೊತಾರೆ, ಫುಟೇಜ್ಗೋಸ್ಕರ ಯೂಸ್ ಮಾಡ್ಕೊತಾರೆ. ತುಂಬ ವರ್ಡ್ಗಳನ್ನು ಯೂಸ್ ಮಾಡ್ತಾರೆ ಗುರು. ಇಲ್ಲಿ ಮುಖವಾಡ ಕಳಿಸ್ತೀನಿ ಅವ್ರದ್ದು ಭಯಂಕರವಾದ ವರ್ಡ್ಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಕ್ಲಿಯರ್ ಕಟ್ ಗುರು, ಫುಟೇಜ್ಗೋಸ್ಕರ ಆಕ್ಟ್ ಮಾಡಿದ್ದು ರಿಷಾ ಅವರು. ಆಚೆ ಕಡೆ ಇದ್ದು 3 ವಾರ ನೋಡ್ಕೊಂಡ್ಬಂದು ಇಂಥವ್ರ ಜೊತೆ ಇದ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಬಂದು ನಾನು ಅವತ್ತೇ ಹೇಳಿದ್ದೆ, ಗಿಲ್ಲಿ ಜೊತೆ ಭಜನೆ ಮಾಡ್ತಾ ಇದ್ದಾರೆ, ಗಿಲ್ಲಿ ಜೊತೆ ಇದ್ರೆ ನಾನು ಪಾಸಿಟಿವ್ ಆಗ್ತೀನಿ ಅಂತ ಅಂದ್ಬಿಟ್ಟು ಕಾವ್ಯನ ದೂರ ಮಾಡಿ ಗಿಲ್ಲಿಗೆ ಹತ್ರ ಆಗೋದಕ್ಕೆ ನೋಡಿದ್ದು ರಿಷಾ ಗೌಡ ಅವರು. ಇವತ್ತು ಬಂದು ಫುಟೇಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಷ್ಟು ಸರಿ ಮುಖವಾಡ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮುಖವಾಡ ಈಚೆ ಬಂದಿದೆ ಅಷ್ಟೇ. ಗಿಲ್ಲಿ ಕರೆಕ್ಟಾಗಿ ಹೇಳ್ದ, ಮುಖವಾಡ ಕಳಿಸಿ ಸ್ವಿಮ್ಮಿಂಗ್ ಪೂಲಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹೇಳ್ದ ಗಿಲ್ಲಿ. ಏನು ಯಾವ ಥರ ಇರುತ್ತೆ ಅಂತಂದರೆ ನಿಜವಾಗ್ಲೂ ಒಂಥರ ಸಖತ್ ಬೇಜಾರಾಗುತ್ತೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಕಾವ್ಯನ ಇದು ಮಾಡ್ತಾರೆ. ಕಾವ್ಯನ ಇದು ಮಾಡಿಬಿಟ್ಟು ಕಾವ್ಯನ ಬಗ್ಗೆ ಮಾತಾಡ್ತಾರೆ. ಏನಕ್ಕೆ ಕಾವ್ಯ ವಿಚಾರ ಏನಕ್ಕೆ ಬೇಕು ಅಲ್ವಾ? ನಿಜವಾಗ್ಲೂ ಒಂಥರ ಬೇಜಾರಾಯಿತು. ಗಿಲ್ಲಿ ಕಾವ್ಯ ಅವ್ರು ಬಿಟ್ಟು ನೀನಿಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ವರಷ್ಟಪ್ಪ ನಿಜವಾಗ್ಲೂ. ಅದಾದ್ಮೇಲೆ ನೆಕ್ಸ್ಟು ರಿಷಾ ಗೌಡ ಅವರು ಸ್ಪಂದನನ ಇದು ಮಾಡ್ತಾರೆ. ಸ್ಪಂದನ ಬೇಕು ಮತ್ತೆ ಇಲ್ಲಿ ಬಂದು ಯಾರು ಧನುಷ್ ಮತ್ತೆ ಸ್ಪಂದನಾಗೆ ಒಂದು ಇದು ಮಾಡಕ್ ನೋಡ್ತಾರೆ ಗುರು, ಟ್ರ್ಯಾಕ್ ರೆಡಿ ಮಾಡೋದಕ್ಕೆ. ಏನ್ ಗುರು ಆಗಿದೆ ಇವ್ರ ಕಣ್ಣೇನಾದ್ರು ಕುಕ್ಕಿದೆಯಾ ಗುರು? ಪಾಪ ಸ್ಪಂದನ ಧನುಷ್ ಏನ್ ಮಾಡಿದ್ರು ಗುರು? ಧನುಷ್ ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಸ್ಪಂದನ ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಂಡು ಅವ್ರು ಇದ್ದಾರೆ. ಇವ್ರ ತರ ಬಾಯ್ ಬಡ್ಕೋಬೇಕಾಗಿತ್ತಾ? ಇವ್ರ ತರ ಬೇಡ ಬಿಡಿ. ನಾನು ಮಾತಾಡ್ತಾ ಇನ್ನೂ ಜಾಸ್ತಿ ಸೀರಿಯಸ್ ಆಗಿ ಹೋಗ್ಬಿಟ್ರೆ ಬೇಡ. ಮಾತು ಜಾಸ್ತಿ ಆಗೋದ್ರೆ ಅವ್ರಿಗೂ ನನಗೂ ವ್ಯತ್ಯಾಸ ಇರಲ್ಲ ಅಲ್ವಾ? ರಿಷಾ ಮೇಡಮ್ ಅವರೇ ಸರಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಜಾನ್ವಿ ಅಕ್ಕ ಬರ್ತಾರೆ. ಜಾನ್ವಿ ಅಕ್ಕ ಬಂದು ಸಿಂಪಲ್ ಈಸಿ ಮಾಳು ಅಣ್ಣಗೆ ಹೇಳ್ತಾರೆ. ಮಾಳು ಅಣ್ಣಗೆ ಹೇಳ್ಬಿಟ್ಟು ನೀವು ಮನೇಲಿ ಇದ್ದೀರಾ ಮಾಳು ಅಣ್ಣ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದಾದ್ಮೇಲೆ ಮಾಳು ಬಗ್ಗೆ ಗೇಮನ್ನು ಚೆನ್ನಾಗಿ ಆಡಿ ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಮಾಳುಗೆ ಹೇಳ್ತಾರೆ. ಅದಾದ್ಮೇಲೆ ರಿಷಾ ಗೌಡ ಅವ್ರಿಗೆ ಆಗ್ತಾರೆ ಜಾನ್ವಿ ಅವರು. ಅವ್ರು ಹೇಳಿದ್ದೇನು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು ಜಾನ್ವಿ ಅವರು. ನೀವು ಸ್ಟಾರ್ಟಿಂಗ್ ಬಂದಾಗ ನಾನು ಜಾನುಬ್ ಹೋಗಿ ಅಶ್ವಿನಿ ಮೇಡಮ್ಗೆ ಛತ್ರಿ ಹಿಡಿತಾ ಇದ್ದಾರೆ, ಬಕೆಟ್ ಹಿಡಿತಾ ಇದ್ದಾರೆ ಅಂತ ಮಾತಾಡಿದ್ರಿ. ಈಗ ಅದರಲ್ಲಿ ಇಲ್ಲ. ಈಗ ಜಾನ್ವಿ ಆಚೆ ಬಂದು ಇಂಡಿವಿಜುವಲ್ ಗೇಮ್ ಮಾಡ್ಕೊಂಡಿದ್ದಾರೆ. ಈಗ ರಿಷಾ ಗೌಡ ಅವ್ರು ಮಾಡ್ತಾ ಇರೋದೇನು? ಛತ್ರಿನ ಬಕೀಟಾ? ಕ್ವಶನ್ ಮಾರ್ಕ್ ಅವ್ರ ಮುಖದ ಮೇಲೆನೇ ಹಾಕಿದ್ರು. ಇವ್ರಿಗೆ ಗೊತ್ತಿರಬೇಕು, ರಿಷಾಗೆ ಗೊತ್ತಿರಬೇಕು. ರಿಷಾಗೆ ಯಾವಾಗ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ವೋ, ಅಶ್ವಿನಿ ಮೇಡಮ್ಗೆ ಯಾವಾಗ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ವೋ ಅವಾಗ ಒಂದೇ ಆಯುಧ ಗುರು, ಕಿರ್ಚಾಡೋದು. ಎದುರುಗಡೆ ಇರೋ ವ್ಯಕ್ತಿನ ಮಾತಾಡೋಕ್ಕೆ ಬಿಡದೇ ಇರೋದು. ಇದೇ ಅವ್ರ ಗೇಮ್ ಸ್ಟ್ರಾಟಜಿ. ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ಕಿರ್ಚಾಡ್ಬಿಡ್ತಾರೆ, ಯಾವಾಗ ಮಾತಾಡೋಕ್ಕಾಗಲ್ವೋ ಅವಾಗ. ಅದೆಲ್ಲ ಆದಮೇಲೆ ನೆಕ್ಸ್ಟು ಕಾವ್ಯ ಬರ್ತಾರೆ. ಕಾವ್ಯ ಬಂದ್ಬಿಟ್ಟು ರಿಷಾನ ಇದು ಮಾಡ್ತಾರೆ. ರಿಷಾ ಮನೆಯಲ್ಲಿ ಬರೀ ಜಗಳ ಅಂತ ಇದ್ದಾರೆ. ಸರಿ ಇಲ್ಲ. 100% ನಿಜ. ಕಾವ್ಯ ಹೇಳಿದ್ದು 100% ನಿಜ. ಅದೇ ರೀತಿನೇ ಇರೋದು. ನೆಕ್ಸ್ಟ್ ಅದಾದಮೇಲೆ ಮಾಳುನ ಇದು ಮಾಡ್ತಾರೆ. ಮಾಳುಗೆ ಮಾಡಿಬಿಟ್ಟು ನೀವು ಗೇಮನ್ನು ಆಡಬೇಕಣ್ಣ, ಕಾಣಿಸ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಧನುಷ್ ಬರ್ತಾರೆ. ಧನುಷ್ ಬಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಸಕ್ಕತ್ತಾಗಿ ಹೇಳ್ತಾರೆ ಗುರು. ವ್ಯಾಲಿಡ್ ಆಗಿ ಸಖತ್ ಪಾಯಿಂಟ್ಸನ್ನು ಹೇಳ್ತಾರೆ ಧನುಷ್. ಫಸ್ಟ್ ಬಂದು ರಿಷಾ ಗೌಡ ಅವರನ್ನ ಇದು ಮಾಡ್ಕೊತಾರೆ. ರಿಷಾ ಗೌಡ ಅವ್ರಿಗೆ ಮುಖಕ್ಕೆ ಬಸಿ ಬೆಳೆದು ಅವ್ರು ಹೇಳ್ತಾರೆ, ನನ್ನ ಮಗನೇ ಅಂದಿದ್ದು, ಗಿಲ್ಲಿಗೆ ಹೊಡೆದಿದ್ದು, ನಾನು ಇರೋದೇ ಹಿಂಗೆ ಅನ್ನೋದು. ಈ ಥರ ವ್ಯಕ್ತಿತ್ವ ಸರಿ ಇಲ್ಲ. ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಪಾಯಿಂಟು. ಗಿಲ್ಲಿಗೆ ಹೊಡೆದಿದ್ದು ಯಾರು ಇಲ್ಲಿವರೆಗೂ ಮಾತಾಡಿಲ್ಲ. ಧನುಷ್ ತೆಗೆದ್ರು ಸೂಪರ್ ಅಂತ ಅನ್ನಿಸ್ತು. ಅವಾಗ ಸಾರಿ ಕೇಳಕ್ಕೆ ಹೋಗ್ತಾ ಇದ್ದಾರೆ. ಗಿಲ್ಲಿ ಬೇಡ ತಗೊಳವ, ಇಟ್ಕೊಳ್ಳವ, ಬರ್ತೀನಿ ಅಂದ. ಗಿಲ್ಲಿ ಕೊಡ್ಬೇಕಲ್ಲ ವಾಪಸ್ಸು, ಅದಕ್ಕೆ ಹೇಳ್ದ. ನಿಜವಾಗ್ಲೂ ಈ ಥರ ಬಿಹೇವಿಯರ್ ಒಳ್ಳೇದಲ್ಲ ಗುರು, ಸಖತ್ ಬೇಜಾರಾಗುತ್ತಪ್ಪ. ಅದೆಲ್ಲ ಆದಮೇಲೆ ನೆಕ್ಸ್ಟು ಅಶ್ವಿನಿ ಮೇಡಮ್ಗೆ ಹೇಳ್ತಾರೆ. ಅಶ್ವಿನಿ ಮೇಡಮ್ಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಕೊಡ್ತಾರೆ. ಅವತ್ತು ಕಲಾವಿದರನ್ನ ಅವ್ರು ಬೈದಿದ್ದಲ್ಲ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ದಂಗೆ ಈ ಥರ ಇಲ್ಲಿ ಆ್ಯಕ್ಟ್ ಮಾಡಬೇಡಿ ಅಂದಿದ್ದು. ನೆಕ್ಸ್ಟು ನಿಮ್ಮ ಓಟ್ ಏನಾದರೂ ಹಾಕಿದ್ರೆ ನಾನು ಬ್ರೇಕ್ ಮಾಡ್ತೀನಿ ಅಂತ ಅವರು ಕಾಲಲ್ಲಿ ಈ ಥರ ತೋರಿಸಿದ್ದು. ಅದು ಬಿಟ್ಟರೆ ನಿಮಗೆ ಚಪ್ಪಲಿ ತೋರಿಸಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಈ ಅಮ್ಮ ಅಶ್ವಿನಿ ಮೇಡಮ್ಮು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಾದ ಮಾಡಿ ಕೊನೆಗೆ ಆಗಿಲ್ಲ ಅಂದಾಗ ಏನು ಮಾಡ್ತಾರೆ ಗೊತ್ತಲ್ವಾ? ಆಯಿತು, ಈ ಸಲ ಏನಾದರೂ ಮಾಡಿದಾಗ ಹೇಳ್ತೀನಿ, ನಿನ್ನ ಕ್ಯಾಪ್ಟನ್ಸಿಯಲ್ಲಿ ಇದಾದಾಗ ಗೊತ್ತಾಗುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೀದಾ ಹೋಗ್ತಾರೆ. ನೆಕ್ಸ್ಟ್ ಗಿಲ್ಲಿ ಬರ್ತಾರೆ ಗುರು. ಗಿಲ್ಲಿ ಬಂದಾಗ ಈ ಕಾನ್ವರ್ಸೇಷನ್ ಸಕ್ಕದಾಗಿರುತ್ತೆ ಗುರು. ಅಶ್ವಿನಿ ಗೌಡ ಅವ್ರನ್ನ ಕರೀತಾರೆ. ಇಲ್ಲಿ ಯೂಟ್ಯೂಬ್ ಚಾನಲ್ಗಳ ಬಗ್ಗೆ ಮಾತಾಡಿರ್ತಾರೆ ಅಶ್ವಿನಿ ಮೇಡಮ್ಮು.
ಯಾರು ರಕ್ಷಿತಾ ಹತ್ರ. ಇವರು ಹೇಳ್ತಾರೆ, ನೀವು ಹೋಗಿ ಆಚೆ ಹೋಗಿ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ, ಕಂಟೆಂಟನ್ನು ಕ್ರಿಯೇಟ್ ಮಾಡಿ, ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಓಕೆ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಗುರು ಯೂಟ್ಯೂಬ್ ಆದರೆ ಏನು, ಯಾವುದಾದ್ರೆ ಏನು ಗುರು, ಒಬ್ಬರನ್ನ ಯಾರನ್ನೇ ಆಗಲಿ ಕೆಳಗೆ ಹಾಕಿ ನೋಡೋ ಥರ ಮಾಡಬಾರ್ದು. ಅದು ಅಶ್ವಿನಿ ಗೌಡ ಅವರ ಮಿಸ್ಟೇಕು. ಒಪ್ಕೋಬೇಕು ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಷ್ಟೇ. ಈಗ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಂತ ಎಲ್ಲರೂ ಅಂದ್ಕೋತಾರೆ. ಅದರಲ್ಲಿ ಕಷ್ಟ ಬೀಳೋರಿಗೆ ಗೊತ್ತಿರುತ್ತೆ ಗುರು, ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಇದಾಗುತ್ತೆ, ಎಷ್ಟು ನೆಗೆಟಿವಿಟಿ ಬರುತ್ತೆ, ಎಷ್ಟು ಪಾಸಿಟಿವಿಟಿ ಬರುತ್ತೆ, ಎಷ್ಟು ಕಂಟೆಂಟ್ ಬೇಕು, ಎಷ್ಟು ಯೋಚನೆ ಮಾಡಬೇಕು ಅವ್ರಿಗೆ ಗೊತ್ತಿರುತ್ತೆ. ನಾನೇನೋ ಬಿಡಿ ಕೋನ್ ಕಿಸ್ಕಾ ಗೊಟ್ಟಮ್ ಏನೋ ಪ್ಯಾಷನ್ಗೋಸ್ಕರ ಮಾಡ್ತಾಯಿದ್ದೀನಿ. ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಹಾರ್ಡ್ ವರ್ಕ್ ಮಾಡ್ತಾ ಇರೋರು ಎಷ್ಟು ಜನ ಇಲ್ಲ ಗುರು, ಎಷ್ಟು ಜನಕ್ಕೆ ಕಷ್ಟ ಇಲ್ಲ. ಯೂಟ್ಯೂಬ್ ಅಂದರೆ ಅಷ್ಟು ಸುಲಭನ? ಏನು ಫ್ಲೂಕ್ ಅದು? ಫ್ಲೂಕಲ್ಲಿ ಇಟ್ಟಾಗ್ಬಿಡುತ್ತಾ? ಎಷ್ಟೋ ಜನ 1 ವರ್ಷ 2 ವರ್ಷ ಕಂಟೆಂಟ್ ಮಾಡಿದ್ರು ಕೂಡ ಮಾನಿಟೈಸೇಷನ್ ಆಗಲ್ಲ. ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಗಿಲ್ಲಿ ಗೊತ್ತು, ನಾನು ಅದೇ ಯೂಟ್ಯೂಬ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಸಕ್ಕದಾಗಿ ಕೌಂಟ್ರನ್ನು ಕೊಡ್ತಾನೆ. ನೆಕ್ಸ್ಟು ನೀವು ಮಾಡಿದ್ರೆ ಗುಂಪುಗಾರಿಕೆ ಬಾಂಧವ್ಯ, ನಾನು ಮಾಡಿದರೆ ಗುಂಪುಗಾರಿಕೆನಾ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊತಾರೆ. ಅಶ್ವಿನಿ ಮೇಡಮ್ ಆಯ್ತಪ್ಪ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟು ರಿಷಾ ಬರ್ತಾರೆ. ರಿಷಾಗೆ ಮಾತ್ರ ಸಕ್ಕತ್ತಾಗಿ ಕೌಂಟ್ರ್ ಕೊಡ್ತಾನೆ. ನೀನು ನೋಡಿದೆ ಅದೇ ಥರ ನಾನು ಹೊಡೆದಿದ್ರೆ ನೀನು ತೊಗೊತಾ ಇಲ್ಲ, ನೀನೆಲ್ಲ ಆಚೆ ಕಡೆ ನೋಡ್ಕೊಬಂದು ಪ್ರೀ ಪ್ಲ್ಯಾನ್ ಮಾಡ್ಕೊಬಂದು ಯಾರ ಜೊತೆ ಹೆಂಗಿರಬೇಕು ಅಂತಂದ್ಬಿಟ್ಟು ಮಾತಾಡಿಕೊಂಡು ನೀನು ಬಂದು ಇಲ್ಲಿ ಈ ಥರ ಮಾಡಿದ್ದು ಅಂತಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಒಂಥರ ಫುಲ್ ನೀಟಾಗಿ ಎಕ್ಸ್ಪೋಸ್ ಮಾಡ್ತಾರೆ. ನೀನು ಮಾಡಿದ್ದು ತಮಾಷೆ ಅಂತ ಹೇಳಿದೆ, ಅದೇ ನಾನು ಮಾಡಿದ್ದು ಸೀರಿಯಸ್ ಅಂತ ಹೇಳ್ತಾ ಇದೆಯಾ ಅಂತಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ರಿಷಾಗೆ ಅಮ್ಮನ ಎಕ್ಸ್ಪೋಸ್ ಮಾಡ್ತಾರೆ. ಬನೀನ್ ಹಾಕ್ಕೊಂಡಿದ್ರೆ ಏನು ಸಿಂಪತಿ ಅಲ್ಲ, ಶ್ರೀಮಂತ ಕೂಡ ಬನೀನ್ ಹಾಕ್ಕೊಂಡಿರ್ತಾನೆ. ಒಳ್ಳೆ ಕಾಮಿಡಿ ತಗೊಂಡು ಹೋಗ್ಬಿಡ್ತಾನೆ ಗುರು. ಇಲ್ಲಿ ಎಲ್ಲ ನಗ್ತಾ ಇರ್ತಾರೆ. ಇಂಗ್ಲೆಂಡ್ ಪ್ಯಾಂಟು, ಗೋವಾ ಬನೀನು, ಒಂಥರ ಸಖತ್ತಾಗಿ ಸದಾಶಿವ ನಗರದಲ್ಲಿ 4 ಮನೆ ಸೂಪರಾಗಿ ಎಕ್ಸಲೆಂಟಾಗಿ ಹೇಳ್ತಾನೆ. ಬಟ್ ರಿಷಾಗೆ ಸುಮ್ಮನೆ ಕಿರ್ಚಾಡೋದು ಒಂದೇ ಒಂದು ಆಪ್ಷನ್ ಅಷ್ಟೇ ಗುರು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನೆಕ್ಸ್ಟು ರಘು ಬರ್ತಾರೆ. ರಘು ಬಂದು ಅಗೇನ್ ರಿಷಾನ ತಗೊತಾರೆ. ರಿಷಾನ್ ತಗೊಂಡು ಅವ್ರು ಹೇಳೋದೇನು ರಘು ಅವರು, ನಾನು ಹಿಂಗೆ ಇರೋದು, ಇದೇ ಥರ ಜಗಳ ಮಾಡೋದು, ಇದೇ ಥರ ಆರ್ಗ್ಯುಮೆಂಟ್ ಮಾಡೋದು ಅಂದರೆ ಇದು ಮನೆಯಲ್ಲ, ಬಿಗ್ ಬಾಸ್ ಹೌಸು, ಇಲ್ಲಾಗಲ್ಲ. ನಾನು ನಮ್ಮ ಮನೇಲಿ ಇದ್ದಂಗೆ ಇಲ್ಲಿ ಇದ್ಬಿಟ್ರೆ ನನ್ನ ಚಪ್ಪಲಿಯಲ್ಲಿ ಹೊಡೆದು ಆಚೆ ಹಾಕ್ಬಿಡ್ತಾರೆ, ನಾನು ಆ ಥರ ಕ್ಯಾರೆಕ್ಟ್ರು ಅಂತಂದ್ಬಿಟ್ಟು ರಘುವನ್ನ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಮಾಳುಗೆ ಹೇಳ್ತಾರೆ. ಮಾಳು ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ಬಿಟ್ಟು ಮಾಳುಗೆ ಹೇಳ್ತಾರೆ. ಮಾಳುಗೆ ಎಷ್ಟು ಹೇಳಿದ್ರು ಅಷ್ಟೇ ಗುರು, ತುಂಬ ಕಷ್ಟ ಆಗ್ತಾಯಿದೆ ಮಾಳುಗೆ. ನೆಕ್ಸ್ಟು ಸ್ಪಂದನ ಬರ್ತಾರೆ. ಸ್ಪಂದನ ಬಂದು ರಿಷಾಗೆ ಹಾಕ್ತಾರೆ. ಆಚೆ ಕಡೆ ಎಲ್ಲರಿಗೂ ಲೈಫ್ ಇರುತ್ತೆ, ನೀವು ಇಲ್ಲಿ ಒಬ್ಬೊಬ್ಬರನ್ನ ಹಾಕಿ ಟ್ಯಾಗ್ ಮಾಡಿ ಮಾತಾಡೋದು ಸರಿ ಇಲ್ಲ ಅಂತಂದ್ಬಿಟ್ಟು ಸಖತ್ತಾಗಿ ಸ್ಪಂದನ ಮಾತಾಡಿದ್ರು ಅಂತ ನನಗನ್ಸುತ್ತು ಗುರು. ಅದಾದಮೇಲೆ ಅಶ್ವಿನಿ ಗೌಡನ ಇದು ಮಾಡ್ತಾರೆ. ಅಶ್ವಿನಿ ಗೌಡ ಅವರು ಏನಿದ್ರು ಒಬ್ಬರನ್ನ ಜಾಸ್ತಿ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ತಾರೆ. ಒಬ್ಬರನ್ನ ಏನಾದರೂ ಇದು ಮಾಡ್ಕೊಬಿಟ್ರೆ ಅವ್ರಿಗೆ ಕೆಳಗೆ ಹಾಕ್ಕೊಂಡು ತುಳಿಯೋ ಥರ ಮಾಡ್ತಾರೆ. ಎಕ್ಸಾಂಪಲ್ಲು ರಕ್ಷಿತಾ, ಕಾವ್ಯ ಎಕ್ಸಾಂಪಲ್ ಕೊಟ್ಬಿಟ್ಟು ಮಾತಾಡ್ತಾರೆ ಗುರು. ಅಶ್ವಿನಿ ಮೇಡಮು ಅದೇ ಥರ ಇರೋದು. ಅದಾದಮೇಲೆ ನೆಕ್ಸ್ಟು ಸೂರಜ್ ಬರ್ತಾರೆ ಗುರು. ಸೂರಜ್ ಮಾತ್ರ ನೆನ್ನೆ ಆ್ಯಕ್ಚುಲ್ ಗೇಮಿಗೆ ಬಂದ ಅಂತ ಅನಿಸ್ತು ಗುರು. ಗಿಲ್ಲಿನ ಇನ್ಸ್ಪಿರೇಷನ್ ಆಗಿ ತಗೊಂಡಂಗಿದೆ ಸೂರಜಣ್ಣ. ಉರ್ಸ್ದ ಪಾಯಿಂಟ್ಸ್ ಸಖತ್ತಾಗಿ ವ್ಯಾಲಿಡ್ ಆಗೂ ಇತ್ತು ಪಾಯಿಂಟ್ಸು. ಆ ಉರ್ಸಿದ್ದು ಅಷ್ಟೇ ಸಖತ್ತಾಗಿತ್ತು ಗುರು. ರಿಷಾ ಗೌಡ ಅವ್ರಿಗಂತೂ ಸಖತ್ತಾಗಿ ಕೊಟ್ಟ ಅಂತ ಅನಿಸ್ತು ಗುರು ನಿಜವಾಗ್ಲು. ಫಸ್ಟು ರಿಷಾಗ ಇದು ಮಾಡ್ತಾನೆ, ನೀನು ಎಲ್ಲರನ್ನೂ ಡವು ಅಂತೀಯ, ನೀನು ಡವ್ ಪ್ರೋ ಮ್ಯಾಕ್ಸ್ ಅಂತಾನೆ. ನಿಜವಾಗ್ಲು ಸಖತ್ತಾಗಿತ್ತು ಗುರು. ಒಪ್ತೀನಿ, ನೀವು ನೋಡ್ತಾ ಇದ್ರೆ ಭಯಂಕರವಾಗಿ ಒಂದಲ್ಲ ಒಂದು ಇದರಿಂದ ತಗೊಬಂದು ಸೂಪರ್ ಆಗಿತ್ತು ನಿಜವಾಗ್ಲು. ಅದೆಲ್ಲ ಆದಮೇಲೆ ನೆಕ್ಸ್ಟು ಏನು ಸಕ್ಕದಾಗಿ ಸೂರಜ್ ಬಂದು ಒಂದು ಕಡೆಯಿಂದ ಎಲ್ಲ ನೀನು ಕ್ಯಾಮ್ರಾಗೋಸ್ಕರ ಆಕ್ಟ್ ಮಾಡ್ತಾ ಇದೆಯಾ, ಈ ಥರ ಮಾಡ್ತಾ ಇದೆಯಾ, ಆ ಥರ ಮಾಡ್ತಾ ಇದೆಯಾ ಅಂತ ಸಕ್ಕದಾಗಿ ಇದು ಮಾಡ್ತಾನೆ. ಸಕ್ಕದಾಗಿತ್ತು ಗುರು. ಸೂರಜ್ ಕೂಡ ನೆನ್ನೆ ಎಕ್ಸ್ಟ್ರೀಮ್ ಆಗಿ ಸಖತ್ ಒಳ್ಳೆ ವ್ಯಾಲಿಡ್ ಪಾಯಿಂಟ್ಗಳನ್ನು ಹೇಳ್ದ. ನೆಕ್ಸ್ಟ್ ಧ್ರುವನ ಬಗ್ಗೆ ಹೇಳ್ದ. ಧ್ರುವ ನಾನು ಬಂದಾಗ ಎಲ್ಲ ಫೇಕು ಅದು ಇದು ಅಂತ ಅಂದ್ಕೊಂಡಿದ್ದಾರೆ, ನಾನು ಇವಾಗ ಯಾವ ಥರ ಇದ್ದೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಬಟ್ ಆದರೆ ಧ್ರುವ ಏನು ಅಂತ ಅರ್ಥ ಆಗಿಲ್ಲ ಅಂತ ಇದ್ದಾನೆ. ಎಕ್ಸಾಕ್ಟ್ಲಿ ಗುರು, ಧ್ರುವ ಒಂದಲ್ಲ ಒಂದು ಹಿಂಗಂದರೆ ಹಂಗು ಒಂದೊಂದು ದಿನ ಒಂದೊಂದು ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಯಾವ ಧ್ರುವ ಕರೆಕ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟು ಸೂರಜ್ ಅಂತ ಇದ್ದೀನಿ, ನಮ್ಮ ಸುಧೀರಣ್ಣ ಬಂದು ರಕ್ಷಿತಾಗ ಹಾಕ್ತಾರೆ. ಯಾಕಂದರೆ ರಿವೆಂಜ್ ಆಲ್ರೆಡಿ ರಕ್ಷಿತಾ ಕೊಟ್ಟಿದ್ರಲ್ವಾ, ಅದಕ್ಕೆ ಹೆಣ್ಣು ಮಕ್ಕಳಿಗೆ ಕಳಂಕ ತಂದರು ಅಂತ ಬಟ್ಟೆ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಸ್ವಾಮಿ ಬುದ್ಧಿ ಇದೆಯಾ ನಿಮಗೆ? ಅದೇ ರಕ್ಷಿತ ಆಗಿದ್ದಕ್ಕೆ ಅಷ್ಟು ಮಾತ್ರ ಅವರು ಬೇಕಾಗೆ ಮಾಡಿಲ್ಲ ಅಂತ ಒಪ್ಕೊಂಡ್ರು. ಅದೇ ಜಾಗದಲ್ಲಿ ನಿಮ್ಮ ಅಶ್ವಿನಿ ಗೌಡನೋ ಬೇರೆ ಇನ್ಯಾರಾದರೂ ರಿಷಾನೋ ರಾಶಿಕಾನೋ ಇದ್ದಿದ್ದಿದ್ರೆ ಹತ್ಕೊಂಡು ಎಷ್ಟು ಸೀನ್ ಮಾಡಿರೋರು ಗೊತ್ತಾ? ಹೆಣ್ಮಕ್ಳಿಗೆ ಕಳಂಕ ಥರ ಮಾಡಿದ್ರಂತೆ. ಹೆಣ್ಣು ಮಕ್ಕಳು ಕಳಂಕ ಅಲ್ಲ, ಹೆಣ್ಣು ಮಕ್ಕಳ ಮೇಲೆ ಬಿದ್ದಿದ್ದ ಕಳಂಕನ ಒರೆಸಿದ್ದು ರಕ್ಷಿತಾ. ಅವ್ರು ಒಂದು ಮಾತು ಅಂದಿದ್ರೆ ಅವ್ರ ಕಳಂಕ ಏನಾಗ್ತಾ ಇತ್ತು?
ಅವ್ರ ಮನಸ್ಸಿಗೆ ಎಷ್ಟೇ ನೋವಾಗಿದ್ರು ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಆ ಹೆಣ್ಮಕ್ಳು ಬೇಕಾಗೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒರೆಸಿದ್ರು ಅವರು. ದಟ್ ಈಸ್ ರಕ್ಷಿತಾ. ಏನು ಮಾತಾಡ್ತೀರಾ ಸ್ವಾಮಿ ನೀವು? ಸಿಕ್ಕಾಪಟ್ಟೆ ಒಂಥರ ಯಾಕೋ ಇದಿಲ್ಲಪ್ಪ ಸುಧೀರ್ ಅನ್ನೋದು. ಹೋಗ್ಬಿಟ್ಟು ಮಾಳು ಸೇಫು, ಆ ಮಾಳನ್ನ ತಗೊಂಡೋಗಿ ಸೇಫಾಗಿ ಹಾಕ್ತಾರೆ. ಮಾತಾಡಬೇಕು ಮಾಳು ಅಂತಂದ್ಬಿಟ್ಟು. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಚಂದ್ರಣ್ಣ ಚಂದ್ರಣ್ಣ ಲಿಟ್ರಲಿ ವರಷ್ಟಸ್ಯ ವರಷ್ಟೋಭ್ಯ. ನಿಜವಾಗ್ಲು ಏನು ಮಾತಾಡ್ತಾ ಇದ್ದಾನೆ ಆತನಿಗೆ ಗೊತ್ತಾಗಿಲ್ಲ. ಕಾವ್ಯನ ತಗೊಂಡು ಗಿಲ್ಲಿ ಲವ್ವಲ್ಲಿ ಬಿದ್ದು ಗಿಲ್ಲಿ ಕಾವ್ಯಿಂದ ಲವ್ ಅಂತ ಯಾರು ಗುರು ಹೇಳಿದ್ದು? ಡೇ ಒನ್ನಿಂದ ಕಾವ್ಯ ಹೇಳ್ಕೊಂಡೇ ಬರ್ತಾ ಇದ್ದಾಳೆ. ಅಣ್ಣನ ಥರನೋ ಇಲ್ಲ ರಾಖಿ ಕಟ್ಟೋ ಹೆಂಗೋ ಒಂದು ನಮ್ದು ಟ್ರ್ಯಾಕ್ ಅಲ್ಲ ಅಂತ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಟ್ರ್ಯಾಕ್ ಥರ ಪೋಟ್ರೆ ಮಾಡ್ಕೊಂಡಿದ್ದು ಯಾರು? ರಾಶಿಕಾ ಮತ್ತು ಸೂರಜ್. ಅವ್ರದ್ದು ಹೆಂಗಿದೆ ಆ ಥರ ಯಾವತ್ತಾದ್ರೂ ಒಂದು ಡೇ ಬಿಹೇವ್ ಮಾಡಿದಾರ ಇವರು? ಇಲ್ಲ ಗುರು. ಪಕ್ಕದಲ್ಲಿದ್ದು ಈ ಥರ ಮಾತುಗಳು ಮಾತಾಡೋದು ಚಂದ್ರಣ್ಣ ಟು ವರಸ್ಟ್ ಗುರು, ನಿಜವಾಗ್ಲೂ ವರಷ್ಟು. ಇನ್ನು ಯಾರಾದರೂ 4 ಜನ ಮಾತಾಡಿದ್ರೆ ಚಂದ್ರಣ್ಣ ಮುಂದೆ ನಿಂತ್ಕೊಂಡು ಇಲ್ಲ ಅಂತ ಹೇಳಬೇಕು. ಅದನ್ನು ಬಿಟ್ಟು ಚಂದ್ರಣ್ಣ ಈ ಥರ ಮಾತಾಡೋದು ಒಳ್ಳೇದಲ್ಲ ಗುರು, ಒಳ್ಳೇದಲ್ಲ. ಚಂದ್ರಣ್ಣಗೆ ಒಳ್ಳೇದಲ್ಲ. ನಿಜವಾಗ್ಲೂ ಎಲ್ಲರೂ ಮಾತಾಡಿದ್ದು ಒಂದು ಇದಾದರೆ ಚಂದ್ರಣ್ಣ ಮಾತಾಡಿದ್ದು ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಯಿತು ಗುರು. ಜೊತೆಯಲ್ಲಿದ್ದು ಎಲ್ಲ ಗೊತ್ತಿದೆ, ಆ ಥರ ಕಸಕ್ ಅಂತ ಬೆನ್ನಿಗೆ ಚೂರಿ ಹಾಕಿದ್ರಲ್ಲ, ಅದು ಬೇಜಾರಾಯಿತು. ನೆಕ್ಸ್ಟ್ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ. ಗಿಲ್ಲಿ ಕಾಮಿಡಿಯಿಂದ ಹರ್ಟ್ ಆಗ್ತಾ ಇದೆ ಗುರು. ಇವಾಗ ಯಾರಿಗೆ ಅವರು ಹರ್ಟ್ ಆದಾಗ ಮುಖದ ಮೇಲೆ ಹೇಳ್ಬೇಕು, ನೀನು ಮಾತಾಡ್ತಾ ಇರೋದು, ನೀನು ಹೇಳ್ತಾ ಇರೋದು ಹರ್ಟ್ ಆಗ್ತಾ ಇದೆಯಪ್ಪ ಮಾಡಬೇಡ ಅಂದರೆ ಇನ್ನೊಂದ್ಸಲ ಮಾತಾಡಲ್ಲ. ಅವ್ರು ಹೇಳಿದಾಗ ನೀವು ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಯಾವಾಗೋ ತಗೊಂಡು ಅದನ್ನು ಪಾಯಿಂಟ್ ಇಟ್ಟರೆ ಎಷ್ಟು ವ್ಯಾಲಿಡು? ಅದು ಪಾಯಿಂಟನ್ನು ಡೈರೆಕ್ಟಾಗಿ ಹೇಳಬೇಕು. ರೋಡು ಪಂಚರು ಗಾಡಿ ಇವೆಲ್ಲ ಏನಕ್ಕೆ? ಏನೋ ಒಂದಿನ ಇಟ್ಟಾಗ್ಬಿಟ್ಟಿರ್ಬೋದು ನಿಮ್ಮ ಮಾತು, ಡೈಲಿ ಇಟ್ಟಾಗ್ಬಿಡುತ್ತಾ? ಸಖತ್ ಬೇಜಾರಿದಪ್ಪ ಚಂದ್ರಣ್ಣ ಬಗ್ಗೆ. ನೆಕ್ಸ್ಟು ಧ್ರುವಂತ್ ಬರ್ತಾನೆ. ಧ್ರುವಂತ್ ಬಂದು ಕಾವ್ಯ ಅವ್ರ ಟೀಮಲ್ಲಿದ್ದ ಅವ್ರಿಗೋಸ್ಕರ ನಾನು ಡಿಬಾರದೆ, ಬಟ್ ಅವ್ರು ನನಗೆ ಕಳಪೆ ಕೊಟ್ಟರು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಪಾಯಿಂಟ್ ಹೇಳ್ತಾರೆ. ನೆಕ್ಸ್ಟು ಸ್ಪಂದನ ಏನು ಅಂತಂದರೆ ನೆಕ್ಸ್ಟು ಇವ್ರು ತಗೊಳ್ಳೋ ಡಿಸಿಷನ್ ಮೇಕಿಂಗು ಕಳಪೆ, ಅದೇ ಮನೆ ಕಳಪೆ ಕೊಟ್ಟಿರೋದಕ್ಕೆ ಎರಡಕ್ಕೂ ಬೇಜಾರಾಗಿದ್ದಾರೆ. ಇಬ್ಬರ ಮೇಲೂ ಬೇಜಾರಾಗಿರೋದು ಧ್ರುವ ಅಂತ ಗೊತ್ತಾಗ್ತಾ ಇದೆ. ನೆಕ್ಸ್ಟು ಮಾಳು ಬಂದು ರಿಷಾಗ್ ಹಾಕ್ತಾನೆ, ನೀನು ದುರಂಕಾರಿ ಅಹಂ ಅದು ಇದು ಅಂತ ಅಂದ್ಬಿಟ್ಟು ಹೊಡಿತಾನೆ. ನೆಕ್ಸ್ಟು ಜಾನ್ವಿ ಯಾಕಂದ್ರೆ ಮಾಳುಗೆ ಹಾಕಿದ್ರು, ಅದಕ್ಕೆ ತಗೊಂಡೋಗಿ ಜಾನ್ವಿಗೆ ಹಾಕ್ತಾರೆ. ನೆಕ್ಸ್ಟು ಅದೆಲ್ಲ ಆದಮೇಲೆ ಫೈನಲ್ ಆಗಿ ಯಾರು? ರಾಶಿಕಾ ಬರ್ತಾರೆ ಗುರು. ಫುಲ್ ಸ್ಮೈಲಿಯಾಗಿ ಬಂದು ರಾಶಿಕಾ ಅವರು ಫಸ್ಟು ಮಾಳು ಅಣ್ಣ ನೀವು ಸರಿಯಾಗಿ ಆಟ ಆಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ ಹಾಕ್ತಾರೆ. ನೆಕ್ಸ್ಟು ಸ್ಪಂದನಾಗ ಹಾಕ್ಬಿಟ್ಟು ಡಿಪೆಂಡೆನ್ಸಿ, ನೀವು ಈ ಥರ ಮಾತಾಡ್ತೀರಾ ಆ ಥರ ಮಾತಾಡ್ತೀರಾ, ಅಗೈನ್ ಇವರು ಟ್ರ್ಯಾಕ್ ಬಗ್ಗೆ ಮಾತಾಡ್ತಾರೆ. ಇದು ಒಳ್ಳೇದಲ್ಲ ಗುರು. ನಿಜವಾಗ್ಲೂ ಸ್ಪಂದನ ಆ ರೀತಿ ಇಲ್ಲ, ಗೇಮ್ ಆಡ್ತಾ ಇದ್ದಾರೆ. ರಾಶಿಕಾಗಿಂತ ಸ್ಪಂದನ ಬೆಟರ್ ಕ್ಯಾರೆಕ್ಟರ್ ವೈಸಲ್ಲಿ ಅಲ್ಲಿ ಅಂದರೆ ಬಿಗ್ ಬಾಸು ತೋರಿಸಿರೋ ಪ್ರಕಾರ ಇವ್ರದ್ದು ಗುಡ್ ಅಂತ ಅನ್ನಿಸ್ತು. ಇವರು ಡಿಪೆಂಡೆನ್ಸಿ ಇಲ್ಲ ಅನ್ನಿಸ್ತು. ಇನ್ನು ಇವರು ಫಸ್ಟು ಅಶ್ವಿನಿ ಗೌಡ ಬೇಕಾಗಿತ್ತು, ಆಮೇಲೆ ಸೂರಜ್ ಬೇಕಾಗಿತ್ತು, ರಿಷಾ ಗೌಡ ಬೇಕಾಗಿತ್ತು. ಈ ಥರ ಸದ್ಯಕ್ಕೆ ದೇವ್ರ ದಯ ಈ ರಿಷಾ ಗೌಡ ಮತ್ತು ಸೂರಜ್ ಅವ್ರದ್ದು ಬ್ರೇಕ್ ಆಗಿದೆ, ಟ್ರ್ಯಾಕ್ ಬ್ರೇಕ್ ಆಗಿದೆ. ಇದೇ ರೀತಿ ಇದ್ದರೆ ಅಬ್ಬಾ ಸಾಯಿರಾಮ್ ಸಾಕು. ಇಲ್ಲ ಮತ್ತೆ ಸ್ಟಾರ್ಟ್ ಆಯಿತು ಅಂತಂದರೆ ಯಾವ ಗುರು ಇರೋದನ್ನೇ ಅಂತ ಅನಿಸುತ್ತೆ ಗುರು. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಗುರು, ನನಗನ್ಸಿದ ಒಪಿನಿಯನನ್ನು ನಾನು ಆನೆಸ್ಟಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.